Bettampady Mahalingeshwara Ninagido Namana Ninagido Namana Bettampady Mahalingeshwara Ninagido Bettampady Mahalingeshwara Ninagido Namana Ninagido Namana Bettampady Mahalingeshwara Ninagido Bettampady Mahalingeshwara Ninagido Namana Ninagido Namana Bettampady Mahalingeshwara Ninagido Namana Ninagido Namana Ganapati Pitana Panchayana Ganapati Pitana Panchayana Ganapati Pitana Panchayana Ganapati Pitana Panchayana Nehru Pavana Ninagido Namana Nehru Pavana Ninagido Namana
Mahalingeshwara Ninagido Ramana Ninagido Bettampady Mahalingeshwara Ninagido Ramana Ninagido Ramana Bettampady Mahalingeshwara Ninagido
नमोस्तुते महामाये श्रीपीठे सुरपूजिते शङ्खचक्रगदास्ते ನಮ್ಮಮ್ಮ ಶಾರದೆ
Hare
Yeah.
Dopo
ಯಥಾಶಕ್ತಿ ಸಂಪೂರ್ಣ ಫಲ ಅನುಗ್ರಹವನ್ನು ಪ್ರಾರ್ಥನೆ ಹಿರಿಯರ ಭಕ್ತಜನಕ್ಕೆ ಈ ಮಹತ್ ಕಾರ್ಯ ಕೂಡ ಶ್ರೀಕರಣಪೂರ್ವಕವಾದ ಕಾಯಿನ ವಾಚ ಮನಸ ತನುಮನ ಜನರೂಪದ ಶ್ರದ್ಧೆ ಅಂಜನೆ ವಸ್ತು ಪಡ ಹರಿ ಕಾದಾಯಿ ತರಕಾರಿ ಸಂಜಾನ ವಸ್ತು ಪಡದೆ ಅಂಜನೆ ಶ್ರಮದಾನ ಮುಖಾಂತರ ಹಿರಿಯರ ಭಕ್ತಜನರಿಗೆ ಆ ದೇವರ ಸಂಪೂರ್ಣ ಅನುಗ್ರಹ ಆಯುರಾರೋಗ್ಯ ಐಶ್ವರ್ಯ ಯಶಸ್ಸು ಸರ್ವೇರ ಮನಪಡಿದ್ದ ಅವನಿಗೆ ಪ್ರತಿ ಕ್ಷೇತ್ರದ ಮೂರ್ತಿ ಬರ್ಪಣಜಿನ ಯಾವ ರೀತಿಯಿಂದ ಆ ಆಚಾರ ದೋಷಗಳು ಮೂಲ ಬಯದೋಷಗಳು ಕೂಡ ಆ ಮಹಾಲಿಂಗೇಶ್ವರ ಪೂರ್ಣ ಪರಿಹಾರ ಮಂತ್ರಗಳು ಅವೇ ರೀತಿ ಆ ಹಿರಿಯರ ಭಕ್ತಜನ ಮತಜೀವನ ಸಂವಿಧಾನ ಪ್ರಾರ್ಥನೆ ಸಕಲ ಮನಸ್ಸೋಬಿಟ್ಟನ ದೇವರ ಅನುಗ್ರಹ ಅದೇ ರೀತಿ ಮಹತ್ಕಾರ ಪೂರ್ಣ ಫಲ ಆಡಳಿತ ವರ್ಗದಲ್ಲಿ ಪೂರ್ಣ ಪರಮೆಯ ಭಾರ ವ್ಯಕ್ತಿಗೆ ಕ್ಷೇತ್ರ ಶ್ರೀ ಮಹಾಲಿಂಗೇಶ್ವರ ದೇವರ ಸಾನ್ನಿಧ್ಯ ದೇವ ಸಾನ್ನಿಧ್ಯ ಭಜನೆ ಸೀಮೆ ದೇವ ಮುಂದೆ ಗೋಪಾಲಕೃಷ್ಣ ದೇವ ಕ್ಷೇತ್ರದ ದೇವ ಸಾನ್ನಿಧ್ಯ ಹಾಗೆ ಪ್ರಾರ್ಥನೆ ಪ್ರಾರಂಭದ ಮುಹೂರ್ತವನ್ನು ಆ ಮುಹೂರ್ತ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ವಕ್ರತುಂಡ ಮಹಾಕಾಯ ಗುರು ಸೂರ್ಯಗುರುಪ್ರಭಾ ವಿಘ್ನನಿರ್ವಿಘ್ನೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಹರ ಶಂಭೋ ಮಹಾದೇವ ವಿಶ್ವೇಶಾಂ ಭಗವಾ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ ಬಿಭ್ರತೋ ಬಿಭ್ರಾರಂಭಕಪವೇ ಗುರು ಸ್ಫುರಣೋ ಮಹೇಶ ಸರ್ವಾಲಂಕಾರ ದೀಪ್ತಸರಸಿದ್ಧಯೋ ವ್ಯಾಕಚಮಾಟವಾಸಾಹ ಧ್ಯೇಯೋ ಮುಕ್ತಾಪರಾಗಂ ಪ್ರತರಸಕಲಿತಾನಿ ಪ್ರಭಾವಜೋಗ್ರಹ ಚಕ್ಷಾ ಕೋಟೀರಕೋಟಿ ಘಟಿತಧನುಜರೋಜಶ್ವರೋದರಾವೃಢಿ ತದೇವ ಲಗ್ನಂ ಸುಖಿನಂ ತದೇವ ತಾರಾಪುರಂ ಚಂದ್ರಪುರಂ ತದೇವ ವಿದ್ಯಾಪುರಂ ದೇವಂ ತದೇವ ಲಕ್ಷ್ಮೀಪತೇಂದ್ರಂ ಸ್ಮರಾಮಿ ಸರ್ವೇಭ್ಯೋ ದೇವೇಭ್ಯೋ ನಮಃ ಮನಸೋಮೇತ ಪ್ರಾರ್ಥನಾಂ ಸಮರ್ಪಯಾಮಿ ಪ್ರಾರಂಭಕರ್ಮಣಿ ಮುಹೂರ್ತಮಸ್ತಿ ಭವಂತೋ ಭವಂತೋ ಸುಮೂರ್ತಮಸ್ತು ನಮೋಸ್ತನಂತಾಯ ಸಹಸ್ರಮೂರ್ತೆ ಸಹಸ್ರಪಾದಾಕ್ಷಿ ಗೌರವಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ सहस्रकोटिधारिणे नमः नमो ब्रह्मण्य देवाय गो ब्राह्मण हिताय जगद्धाय कृष्णाय गोविन्दाय नमो नमः ओम स्वस्ति नमो मेधामश्विना भग स्वस्ति देव दिव्यरामः स्वस्ति पूषामसुरो ददातु स्वस्ति जय वायु ब्रवामहे ओम स्वस्ति भुवनस्य अस्पति अस्पति पूरा खाली है
ಏನು ಕೊಡ್ತಿರ್ಲಿಲ್ಲ ಹೋಗಿ ಕೊಡ್ತಿರ್ಲಿಲ್ಲ ಹೋಗಿ ಕೊಡ್ತಿರ್ಲಿಲ್ಲ
Thank you.
ಗೊತ್ತಿಲ್ಲ ಆ ಪ್ಲೇಟ್ ಆನ್ ಒಂದು ಪ್ಲೇಟ್ ನಾನು
ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ಆತ್ಮೀಯ ಸ್ವಾಗತ. ಸುದ್ದಿ ಮಾಧ್ಯಮದ ಮುಖಾಂತರ ನೇರ ಪ್ರಸಾರದಲ್ಲಿ ಬೆಟ್ಟಂಪಾಡಿ ಜಾತ್ರಾ ಮಹೋತ್ಸವವನ್ನು ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡುತ್ತಾ ಇದ್ದೀರಿ. ಪುತ್ತೂರು ತಾಲೂಕಿನ ಬೆಟ್ಟಂಪಾಡಿ ಗ್ರಾಮೀಣ ಪ್ರದೇಶದಿಂದ ಹಳ್ಳಿಯ ಪ್ರಕೃತಿ ರಮಣೀಯ ಸುಂದರ ತಾಣದಲ್ಲಿ ಕಂಗೊಳಿಸುತ್ತಿರುವಂತಹ ಶ್ರೀ ಮಹಾಲಿಂಗೇಶ್ವರ ದೇವರು ಹಾಗೂ ಪರಿವಾರ ಸಾನ್ನಿಧ್ಯದ ಈ ಕ್ಷೇತ್ರದಿಂದ ಜಾತ್ರಾ ಮಹೋತ್ಸವದ ವರ್ಷಾವಧಿ ಉತ್ಸವದ ನೇರ ಪ್ರಸಾರವನ್ನು ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡುತ್ತಾ ಇದ್ದೀರಿ. ಬೆಟ್ಟಂಪಾಡಿ ಜಾತ್ರೆ ಅಂದರೆ ಇದು ಸೀಮೆಯಲ್ಲಿಯೇ ಮೊದಲ ಜಾತ್ರೆ. ದೀಪಾವಳಿ ಹಬ್ಬ ಕಳೆದೊಡನೆ ತುಳುನಾಡಿನ ಅನೇಕ ದೇವಾಲಯಗಳು ಶ್ರೀದೇವರ ಉತ್ಸವಗಳಿಗೆ ತೆರೆದುಕೊಳ್ಳುತ್ತದೆ. ಆ ಹಿನ್ನೆಲೆಯಲ್ಲಿ ನೋಡುವುದಾದರೆ ಬೆಟ್ಟಂಪಾಡಿ ಜಾತ್ರೆ ಮೊದಲ ಜಾತ್ರೆ. ಇನ್ನೂ ವಿಶೇಷ ಅಂದರೆ ಬೆಟ್ಟಂಪಾಡಿ ಜಾತ್ರೆ ಇಲ್ಲಿ 2 ಬಾರಿ ನಡೆಯುತ್ತದೆ. ವರ್ಷದ ಆದಿ ಜಾತ್ರೆ ಬೆಟ್ಟಂಪಾಡಿಯಲ್ಲಿ, ಇನ್ನು ಪತ್ತನಾಜೆಗೆ ಜಾತ್ರೋತ್ಸವಗಳ ಕಡೆಯ ದಿನ ಬೆಟ್ಟಂಪಾಡಿ ಕ್ಷೇತ್ರದಲ್ಲಿ ಪತ್ತನಾಜೆಯ ಉತ್ಸವವು ಕೂಡ ನಡೆಯುತ್ತದೆ. ಹೀಗಾಗಿ ವರ್ಷದಲ್ಲಿ 2 ಬಾರಿ ನಡೆಯುವಂತಹ ಜಾತ್ರೆ ಅದು ಬೆಟ್ಟಂಪಾಡಿ ಸಾನ್ನಿಧ್ಯ ಎನ್ನುವಂತಹ ಒಂದು ಪ್ರಸಿದ್ಧತೆಯನ್ನು ಕೂಡ ಪಡೆದಿದೆ. ಖರಾಸುರನಿಂದ ಪ್ರತಿಷ್ಠಾಪನೆಗೊಂಡಂತಹ ಲಿಂಗ ಸ್ವರೂಪಿ ಶ್ರೀ ಮಹಾಲಿಂಗೇಶ್ವರ ದೇವರು ಇಲ್ಲಿನ ಆರಾಧ್ಯ ದೇವರು. ಮಹಾಗಣಪತಿ, ವನದುರ್ಗಾದೇವಿ, ಶ್ರೀ ಜಟಾಧಾರಿ, ಶ್ರೀ ಧೂಮಾವತಿ, ಶ್ರೀ ಹುಲಿಭೂತ ಕೊರತಿ ಸಾನ್ನಿಧ್ಯಗಳು ಪರಿವಾರ ಸಾನ್ನಿಧ್ಯಗಳಾಗಿವೆ. ಮಹಾಲಿಂಗೇಶ್ವರ ದೇವರ ಈ ಒಂದು ವರ್ಷಾವಧಿ ಉತ್ಸವದ ಉತ್ಸವಗಳು ಇಂದು ಮತ್ತು ನಾಳೆಯ ದಿನ ನಡೆಯಲಿದೆ. ಅದರ ಬಳಿಕ ಪರಿವಾರ ಸಾನ್ನಿಧ್ಯಗಳಿಗೂ ಕೂಡ ಉತ್ಸವ ನಡೆಯುವಂತಹ ವಿಶೇಷ ಕ್ಷಣ. ಇಂದಿನ ದಿನ ಬೆಳಿಗ್ಗೆ ಶ್ರೀ ಮಹಾಲಿಂಗೇಶ್ವರ ದೇವರ ಸಾನ್ನಿಧ್ಯದಲ್ಲಿ ನವಕ ಕಲಶಾಭಿಷೇಕ, ತುಲಾಭಾರ ಸೇವೆ ನಡೆದು ದೇವರ ಬಲಿ ನಡೆಯಿತು ಒಳಾಂಗಣದಲ್ಲಿ. ಈ ಬಾರಿ ವಿಶೇಷವಾಗಿ ಚಂದ್ರಗ್ರಹಣ ಬಂದಿರುವ ಹಿನ್ನೆಲೆಯಲ್ಲಿ ಇಂದಿನ ದಿನ ಬೆಳಿಗ್ಗೆ ಉತ್ಸವಗಳು ಶೀಘ್ರವಾಗಿ ಮುಗಿದು ಬೆಳಿಗ್ಗೆ 11 ಗಂಟೆಯ ಮೊದಲಾಗಿ ಎಲ್ಲ ಕಾರ್ಯಕ್ರಮಗಳು ಮುಗಿದಿತ್ತು. ಆ ಬಳಿಕ ಅಪರಾಹ್ನ ದೇವರ ಸಾನ್ನಿಧ್ಯದಲ್ಲಿ ಚಂದ್ರಗ್ರಹಣ ಶಾಂತಿ ಹವನವೂ ಕೂಡ ನಡೆಯಿತು. ಗ್ರಹಣದ ಬಳಿಕ, ಗ್ರಹಣ ಮೋಕ್ಷದ ಬಳಿಕ ಶ್ರೀದೇವರ ಉತ್ಸವ ಮಾಮೂಲಿ ಪ್ರಾರಂಭವಾಗಿದೆ. ಒಳಾಂಗಣದಲ್ಲಿ ಶ್ರೀದೇವರ ಬಲಿ ನಡೆದು ಇದೀಗ ರಾಜಾಂಗಣದಲ್ಲಿ ಶ್ರೀದೇವರ ಭೂತ ಬಲಿ ನಡೆಯುತ್ತಾ ಇದೆ. ಭೂತ ಬಲಿಯಾಗಿ ನಂತರ ವಸಂತ ಕಟ್ಟೆಯಲ್ಲಿ ಕಟ್ಟೆ ಪೂಜೆ ನಡೆಯಲಿದೆ. ಬಳಿಕ ದೇವರು ಕಟ್ಟೆ ಪೂಜೆಗಾಗಿ ದೇವಳದಿಂದ ಹೊರಟು ರಾಜಬೀದಿಯಲ್ಲಿ ಸಾಗಿ ಅನೇಕ ಕಟ್ಟೆ ಪೂಜೆಗಳನ್ನು ಸ್ವೀಕರಿಸಲಿದ್ದಾರೆ. ಶ್ರೀ ಮಹಾಲಿಂಗೇಶ್ವರ ದೇವರ ಮೂಲ ಸ್ಥಾನ ಬಿಲ್ವಗಿರಿ. ಬಿಲ್ವಗಿರಿ ಅಂದರೆ ಬಿಲ್ವ ಪತ್ರೆಗಳು, ಬಿಲ್ವ ಮರಗಳು ಆವರಿಸಿರುವಂತಹ ಒಂದು ಪ್ರದೇಶ. ಹಾಗಾಗಿ ಇಲ್ಲಿಗೆ ಬಿಲ್ವಗಿರಿ ಅನ್ನುವಂಥ ಹೆಸರು ಕೂಡ ಬಂದಿದೆ. ಬಿಲ್ವ ಶಿವನಿಗೆ ಪ್ರಿಯವಾದಂತಹ ಪತ್ರೆ.
ಬಿಲ್ವಾರ್ಚನೆಯ ಮೂಲಕ ಶಿವನನ್ನು ಪೂಜಿಸುವ ಆರಾಧಿಸುವಂತಹ ಒಂದು ಕ್ರಮವೂ ಇದೆ. ಈ ಬಿಲ್ವಗಿರಿಗೂ ಬೆಟ್ಟಂಪಾಡಿಯ ಮಹಾಲಿಂಗೇಶ್ವರ ದೇವರಿಗೂ ಏನು ಸಂಬಂಧ? ಬಹಳ ಐತಿಹ್ಯವಿದೆ, ಪೌರಾಣಿಕ ಕಥೆಯೂ ಕೂಡ ಇದೆ. ತ್ರೇತಾಯುಗದ ಕರಾಸುರನೆನ್ನುವಂತಹ ಪರಮ ಶಿವಭಕ್ತ ರಾಕ್ಷಸನಾದರೂ ಕೂಡ ಶಿವಭಕ್ತನಾದಂತಹ ಕರಾಸುರ ಕಾಶಿ ಕ್ಷೇತ್ರದಲ್ಲಿ ಕಠಿಣವಾದಂತಹ ತಪಸ್ಸನ್ನು ಆಚರಿಸ್ತಾನೆ. ಆ ಸಂದರ್ಭದಲ್ಲಿ ಸಹಸ್ರ ವರ್ಷಗಳ ಕಾಲ ಶಿವನ ತಪಸ್ಸನ್ನು ಆಚರಿಸಿದಂತಹ ಕರಾಸುರನಿಗೆ ಶಿವನು ಪ್ರತ್ಯಕ್ಷನಾಗ್ತಾನೆ. ಒಲಿದು ಏನು ಬರಬೇಕು ಅಂತ ಕೇಳ್ತಾನೆ. ಆಗ ನಿನ್ನನ್ನು ನಿತ್ಯ ಶಿವಾರ್ಚನೆಯಾಗಬೇಕು, ಭೂಲೋಕದಲ್ಲಿ ನಿತ್ಯ ಶಿವಾರ್ಚನೆಯಾಗಬೇಕು, ಅದಕ್ಕಾಗಿ ನಿನ್ನ ಮಹಾಮಹಿಮೆಯ ಉಳ್ಳಂತಹ ದಿವ್ಯ ಸ್ವರೂಪವಾದಂತಹ ಶಿವಲಿಂಗವನ್ನು ಕೊಡಬೇಕು ಎನ್ನುವಂತಹ ಒಂದು ಬೇಡಿಕೆಯನ್ನು ಇಡ್ತಾನೆ. ಆಯ್ತು ಮಗು, ಇದು ತಕೋ, ಆದರೆ ಒಂದು ಷರತ್ತು ಇದೆ ಅಂತ ಶಿವನು ಆಜ್ಞಾಪಿಸ್ತಾನೆ. 3 ಲಿಂಗಗಳನ್ನು ಕರಾಸುರನಿಗೆ ಕೊಡ್ತಾನೆ. ಆದರೆ ಇದನ್ನು ತೆಗೆದುಕೊಂಡು ನೀನು ಗುಹಾ ಮಾರ್ಗವಾಗಿ ಮುಂದುವರಿಯಬೇಕು. ಎಲ್ಲಿಯೂ ಕೂಡ ನೀನು ತಲೆ ಎತ್ತಿ ಮೇಲೆ ನೋಡಬಾರದು. ನೋಡಿದೆ ಅಂತ ಆದರೆ ಆ ಕ್ಷಣವೇ ಈ ಶಿವಲಿಂಗಗಳು ಭೂಲೋಕದಲ್ಲಿ ಪ್ರತಿಷ್ಠಾಪನೆ ಆಗ್ತದೆ ಎನ್ನುವಂತಹ ಒಂದು ಮಾತನ್ನು ಪರಶಿವನು ಹೇಳುತ್ತಾನೆ. ಆದೀತು ಎನ್ನುವಂತಹ ಒಪ್ಪಿಗೆಯೊಂದಿಗೆ ಕರಾಸುರನು ಗುಹಾ ಮಾರ್ಗವಾಗಿ ಮುಂದುವರಿಯುತ್ತಾನೆ. ಅನೇಕ ಹಗಲು ರಾತ್ರಿಗಳ ಸಮಯಗಳಲ್ಲಿ ಮುಂದುವರಿದಂತಹ ಕರಾಸುರನಿಗೆ ಯಾಕೋ ಮನಸ್ಸು, ದೃಢವಾದಂತಹ ಮನಸ್ಸು ಸಡಿಲಗೊಳ್ಳುತ್ತದೆ. ಒಮ್ಮೆ ತನ್ನ ರಾಜ್ಯ ಬಂದಿರಬಹುದೋ ಎನ್ನುವಂತಹ ದೃಷ್ಟಿಯಿಂದ ತಲೆ ಎತ್ತಿ ಮೇಲೆ ನೋಡಬೇಕೆನ್ನುವಂಥ ಮನಸ್ಸಾಗುತ್ತದೆ. ತಲೆ ಎತ್ತಿ ಮೇಲೆ ನೋಡುತ್ತಾನೆ. ಆ ಕ್ಷಣದಲ್ಲಿಯೇ ಅವನ ಒಂದು ಲಿಂಗ ಅವನ ಬಲಗೈಯಲ್ಲಿಯೂ, ಒಂದು ಲಿಂಗ ಎಡಗೈಯಲ್ಲಿಯೂ, ಇನ್ನೊಂದು ಲಿಂಗವನ್ನು ಬಾಯಲ್ಲಿ ಇಟ್ಟುಕೊಂಡಿರುತ್ತಾನೆ. ತಕ್ಷಣ ಅವನಿಗೆ ಅದನ್ನು ಹೊರಲು ಅಸಾಧ್ಯವಾಗುತ್ತದೆ. ಲಿಂಗವು ಭಾರಗೊಳ್ಳುತ್ತದೆ. ಬಾಯಲ್ಲಿದ್ದಂತಹ ಲಿಂಗ ನೆಟ್ಟಣಿಗೆ ಕ್ಷೇತ್ರದಲ್ಲಿ ನೆಲೆಗೊಳ್ಳುತ್ತದೆ. ಇದೀಗ ನೆಟ್ಟಣಿಗೆ ಕ್ಷೇತ್ರ ಶ್ರೀ ಮಹಾಲಿಂಗೇಶ್ವರನ ಕ್ಷೇತ್ರ, ತಾವೆಲ್ಲ ಗೊತ್ತಿದೆ. ಜಾಂಬ್ರಿ ಮಹೋತ್ಸವ ಆಗ್ತದೆ. 12 ವರ್ಷಗಳಿಗೊಮ್ಮೆ ನಡೆಯುವಂತಹ ಜಾಂಬ್ರಿ ಮಹೋತ್ಸವ. ಅದೊಂದು ಸ್ವಯಂ ಗುಹಾ ಉತ್ಸವ ನಡೆಯುವಂಥದ್ದು 12 ವರ್ಷಗಳಿಗೊಮ್ಮೆ. ಇದು ಚೆಂಡೆತಡ್ಕವೆನ್ನುವಂಥ ಪರಿಸರ. ಪೌರಾಣಿಕ ಹಿನ್ನೆಲೆಯಲ್ಲಿ ಕರಾಸುರನು ತಲೆ ಎತ್ತಿ ನೋಡಿದಂತಹ ಈ ಒಂದು ಗುಹೆಯೇ ಚೆಂಡೆತಡ್ಕದ ಜಾಂಬ್ರಿ ಗುಹೆ. ಒಂದು ಲಿಂಗ ನೆಟ್ಟಣಿಗೆ ಕ್ಷೇತ್ರದಲ್ಲಿ ನೆಲೆಗೊಳ್ಳುತ್ತದೆ. ಬಲಗೈಯಲ್ಲಿದ್ದಂತಹ ಶಿವಲಿಂಗ ಕಾಸರಗೋಡು ತಾಲೂಕಿನ ಆಲಂಕೋಡ್ಲು ಎನ್ನುವಲ್ಲಿ ಪ್ರತಿಷ್ಠಾಪನೆಗೊಳ್ಳುತ್ತದೆ. ಎಡಗೈಯಲ್ಲಿದ್ದಂತಹ ಲಿಂಗ ಈಗಿನ ಬೆಟ್ಟಂಪಾಡಿಯ ಏನು ಬಿಲ್ವಗಿರಿ ಇದೆ, ಅದು ಬಹಳ ವರ್ಷಗಳ ಹಿಂದೆ ಕೊರಂದ್ರ ಪಾದೆ ಅಂತಲೇ ಪ್ರಸಿದ್ಧಿಯಾಗಿತ್ತು. ಮುರ ಕಲ್ಲಿನಿಂದ ಆವೃತವಾದಂತಹ ಪಾದೆ. ಈ ಕ್ಷೇತ್ರದಲ್ಲಿ ಬಂದು ಶಿವಲಿಂಗ ಪ್ರತಿಷ್ಠಾಪನೆಗೊಳ್ಳುತ್ತದೆ. ಅದರ ನಂತರ ಈ ಶಿವಲಿಂಗವನ್ನು ಕಂಡಂತಹ ಆ ಕಾಲದಲ್ಲಿ ಇದ್ದಂತಹ ಓರ್ವ ತಪಸ್ವಿಗಳು ಇದನ್ನು ನಿತ್ಯ ಆರಾಧಿಸಿಕೊಂಡು ಬರ್ತಾರೆ, ಪೂಜಿಸಿಕೊಂಡು ಬರ್ತಾರೆ. ಸುಮಾರು ವರ್ಷಗಳ ಬಳಿಕ ಆ ತಪಸ್ವಿಗೆ ವಯೋ ಸಹಜವಾಗಿ ಪೂಜೆಯನ್ನು ಮಾಡಲಿಕ್ಕೆ ಅಸಾಧ್ಯವಾಗುತ್ತದೆ. ಅವರು ಬೆಟ್ಟದ ತುದಿಯಲ್ಲಿರುವಂತಹ ಈ ಕೊರಂದ್ರ ಪದೆಯಿಂದ ಶಿವಲಿಂಗವನ್ನು ಬೆಟ್ಟದ ಅಡಿಭಾಗಕ್ಕೆ, ಅಂದರೆ ತಳಭಾಗಕ್ಕೆ ತರುತ್ತಾರೆ. ತಳಭಾಗದ ತಂಪಾದ ಪ್ರಕೃತಿ ಮಧ್ಯದಲ್ಲಿರುವಂತಹ ರಮಣೀಯ ಕ್ಷೇತ್ರದಲ್ಲಿ ಈ ಲಿಂಗವನ್ನು ಪ್ರತಿಷ್ಠಾಪಿಸಿ ಅಲ್ಲಿಂದ ಆರಾಧನೆ ಮಾಡಲಿಕ್ಕೆ ಆರಂಭಿಸ್ತಾರೆ. ಬಹುಶಃ ಇವತ್ತು ಬೆಟ್ಟಂಪಾಡಿ ಈ ಒಂದು ಸಾನ್ನಿಧ್ಯ ಏನಿದೆ, ಶ್ರೀ ಮಹಾಲಿಂಗೇಶ್ವರನ ಸಾನ್ನಿಧ್ಯ, ಸರಿ ಸುಮಾರು 1200 ವರ್ಷಗಳ ಹಿಂದೆ ಇಲ್ಲಿ ಶ್ರೀದೇವರ ಆ ಮಹಾಲಿಂಗೇಶ್ವರನ ಲಿಂಗ ಪ್ರತಿಷ್ಠಾಪನೆಗೊಂಡಿದೆ ಎನ್ನುವಂತಹ ಒಂದು ಪೌರಾಣಿಕ ಐತಿಹ್ಯವಿದೆ. ಬೆಟ್ಟದ ತಳಭಾಗದಲ್ಲಿ
ಶಿವನ ಈ ಲಿಂಗವನ್ನು ಪ್ರತಿಷ್ಠಾಪನೆಯಾದುದರಿಂದ ಇಲ್ಲಿಗೆ ಬೆಟ್ಟಂಪಾಡಿ ಎನ್ನುವಂತಹ ಹೆಸರು ಬಂದಿದೆ ಎನ್ನುವುದು ಐತಿಹ್ಯವಿದೆ. ಹಾಗಾಗಿ ಬಿಲ್ವಗಿರಿಯ ಆ ಒಂದು ಮೂಲ ಸ್ಥಾನ ಏನು ಶಿವಲಿಂಗ ಬಿಲ್ವಗಿರಿಯಲ್ಲಿತ್ತ ಆ ಮೂಲ ಸ್ಥಾನಕ್ಕೆ ಇಂದಿಗೂ ಶ್ರೀದೇವರು ಈ ರಾತ್ರಿಯ ಉತ್ಸವವನ್ನು ಭೂತಬಲಿ ನಡೆದ ಬಳಿಕ ಕಟ್ಟೆ ಪೂಜೆ ಸ್ವೀಕರಿಸುತ್ತಾ ಶ್ರೀದೇವರು ಬಿಲ್ವಗಿರಿಯನ್ನು ಪ್ರವೇಶಿಸ್ತಾರೆ. ಬಿಲ್ವಗಿರಿಯಲ್ಲಿ ಕಟ್ಟೆ ಪೂಜೆ ಆಗುತ್ತದೆ. ಬಿಲ್ವಗಿರಿಯಲ್ಲಿ ಕಟ್ಟೆ ಪೂಜೆಯಾದ ಆ ಕ್ಷಣದಲ್ಲಿ ಬೆಟ್ಟಂಪಾಡಿ ಬೆಡಿ ಅತ್ಯಂತ ಆಕರ್ಷಣೀಯವಾದಂತಹ ಸುಡುಮದ್ದು ಪ್ರದರ್ಶನ ಕೂಡ ನಡೆಯಲಿದೆ. ಆ ಬಳಿಕ ದೇವರು ಅಲ್ಲಿಂದ ಹಿಂತಿರುಗಿ ಬಂದು ಶ್ರೀದೇವಳದಲ್ಲಿ ಕೆರೆ ಉತ್ಸವ ನಡೆಯುತ್ತದೆ. ಕೆರೆ ಉತ್ಸವ ಆಗಿ ಪುನಃ ದೇವಾಲಯಕ್ಕೆ ಬಂದು ಶ್ರೀದೇವರು ವಿಶ್ರಾಂತಿಗೆ ಹೋಗುತ್ತಾರೆ. ಶ್ರೀದೇವರ ಭೂತಬಲಿ ಮಹೋತ್ಸವ ನಡೆಯುತ್ತಾ ಇದೆ. ಅನೇಕ ಊರ ಪರವೂರ ಭಕ್ತಾಭಿಮಾನಿಗಳ ಸಮ್ಮುಖದಲ್ಲಿ ಶ್ರೀದೇವರಿಗೆ ಈ ಉತ್ಸವದ ಕ್ಷಣ ಅತ್ಯಂತ ಶ್ರದ್ಧಾಭಕ್ತಿಯಿಂದ ದೇವರ ಆ ಒಂದು ದೃಶ್ಯಗಳನ್ನು ಕಣ್ತುಂಬಿಕೊಳ್ಳುವಂತಹ ಭಕ್ತ ಸಮುದಾಯ. ಬಹುಶಃ ಪ್ರತಿ ವರ್ಷ ಉತ್ಸವ ನಡೆದರೂ ಮತ್ತೆ ಮತ್ತೆ ಆ ದೇವರ ಉತ್ಸವವನ್ನು ನೋಡಬೇಕು, ಬಲಿ ಮಹೋತ್ಸವವನ್ನು ನೋಡಬೇಕು, ಕಣ್ತುಂಬಿಕೊಳ್ಳಬೇಕು, ನಮ್ಮೆಲ್ಲರ ಕಣ್ಣಿನ ಆ ಪಾಪ ದೂರವಾಗಬೇಕು ಎನ್ನುವಂತಹ ಆಶಯದಿಂದ ನಿರ್ಗುಣ ಕಾರಣಾದಂತಹ ಆ ಮಹಾಲಿಂಗೇಶ್ವರ ದೇವರನ್ನು ಅತ್ಯಂತ ಭಕ್ತಿಭಾವದಿಂದ ಕಣ್ತುಂಬಿಕೊಂಡು ಮನ ತುಂಬಿಕೊಂಡು ನಾವೆಲ್ಲರೂ ಕೂಡ ಆರಾಧಿಸುವಂತಹ ಒಂದು ಕ್ಷಣ.
ಕಾರಣಿಕ ಮಹಿಮಾ ಮಹಾಲಿಂಗೇಶ್ವರ ದೇವರ ವರ್ಷಾವಧಿ ಉತ್ಸವದ ಈ ಆರಂಭದ ದಿನ. ಇದೀಗ ಶ್ರೀದೇವರ ಭೂತಬಲಿ ಮಹೋತ್ಸವ ನಡೆಯುತ್ತಾ ಇದೆ. ವಾದ್ಯ ಸುತ್ತು, ಚೆಂಡೆ ಸುತ್ತುಗಳ ಮೂಲಕ ಶ್ರೀದೇವರ ಭೂತಬಲಿ ಮಹೋತ್ಸವ ನಡೆಯುತ್ತಾ ಇದೆ. ಭೂತಬಲಿ ಮಹೋತ್ಸವ ನಡೆದ ಬಳಿಕ ವಸಂತ ಕಟ್ಟೆಯಲ್ಲಿ ಶ್ರೀದೇವರ ಕಟ್ಟೆ ಪೂಜೆ ನಡೆಯುತ್ತದೆ. ಅದರ ನಂತರ ಶ್ರೀದೇವರು ದೇವಳದಿಂದ ಹೊರಟು ರಾಜಬೀದಿಯಲ್ಲಿ ಕಟ್ಟೆ ಪೂಜೆಯನ್ನು ಸ್ವೀಕರಿಸುತ್ತಾ ತೆರಳುತ್ತಾರೆ. ಸುಮಾರು 8 ಕಟ್ಟೆ ಪೂಜೆಗಳನ್ನು ಸ್ವೀಕರಿಸಿ 9ನೆಯ ಕಟ್ಟೆ, ಕೊನೆಯ ಬಿಲ್ವಗಿರಿ ಕಟ್ಟೆಯಲ್ಲಿ ಶ್ರೀದೇವರು ಪೂಜೆಯನ್ನು ಸ್ವೀಕರಿಸುತ್ತಾರೆ. ಬಿಲ್ವಗಿರಿ ಪ್ರವೇಶವಾಗಿ ಬಿಲ್ವಗಿರಿಯಲ್ಲಿ ಕಟ್ಟೆ ಪೂಜೆ, ಆ ಕ್ಷಣದಲ್ಲಿ ಬಿಲ್ವಗಿರಿಯಲ್ಲಿ ಸುಡುಮದ್ದು ಪ್ರದರ್ಶನ, ಬೆಟ್ಟಂಪಾಡಿ ಬೆಳಿ ಅತ್ಯಂತ ಆಕರ್ಷಣೀಯವಾದಂತಹ ಸುಡುಮದ್ದು ಪ್ರದರ್ಶನ ಕೂಡ ನಡೆಯಲಿಕ್ಕಿದೆ. ಅಲ್ಲಿಂದ ಹೊರಟು ಬರುವಂತಹ ಶ್ರೀದೇವರು ದೇವಳದ ಮುಂಭಾಗದಲ್ಲಿರುವಂತಹ ಕಲ್ಯಾಣಿಯಲ್ಲಿ ಕೆರೆ ಉತ್ಸವವನ್ನು ನೆರವೇರಿಸುತ್ತಾರೆ. ನಾಳೆಯ ದಿನ ಬೆಳಿಗ್ಗೆ ಶ್ರೀದೇವರ ದರ್ಶನ ಬಲಿ, ಬಟ್ಟಲು ಕಾಣಿಕೆ, ರಾಜಾಂಗಣದಲ್ಲಿ ನೆರೆದ ಭಕ್ತ ಸಮೂಹಕ್ಕೆ ಪ್ರಸಾದ ವಿತರಣೆ ಆಗುತ್ತದೆ. ಅನೇಕ ಊರುಗಳಿಂದ ಬರುವಂತಹ ಭಕ್ತರು ಶ್ರೀದೇವರ ಜಾತ್ರಾ ಮಹೋತ್ಸವಕ್ಕಿಂತಲೇ ಶ್ರೀದೇವರ ಉತ್ಸವವನ್ನು ಕಣ್ತುಂಬಿಕೊಳ್ಳಬೇಕೆನ್ನುವಂತಹ ಶ್ರದ್ಧಾ ಭಕ್ತಿಯ ಆಶಯದೊಂದಿಗೆ ಬರುವಂತಹ ಜನರಿಗೆ, ಭಕ್ತರಿಗೆ ಮಹಾಲಿಂಗೇಶ್ವರನು ದಿವ್ಯ ಅನುಗ್ರಹವನ್ನು ನೀಡುವಂತಹ ಪ್ರಸನ್ನ ಕಾಲ. ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಶ್ರೀದೇವರ ಆ ಉತ್ಸವ ಬಲಿಯನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ನಾಳೆ ಶ್ರೀದೇವರ ದರ್ಶನ ಬಲಿ, ಬಟ್ಟಲು ಕಾಣಿಕೆ, ರಾಜಾಂಗಣದಲ್ಲಿ ಪ್ರಸಾದ ವಿತರಣೆಯಾದ ಬಳಿಕ ನಾಳೆ ರಾತ್ರಿಯ ಸಮಯ ಶ್ರೀ ಮಹಾಲಿಂಗೇಶ್ವರ ದೇವರು ಪರಶಿವನ ಇನ್ನೊಂದು ಅವತಾರ ಜಠಾಧಾರಿ. ಬಹಳ ವಿಶೇಷವಾಗಿ ಬೆಟ್ಟಂಪಾಡಿಯ ಈ ಕ್ಷೇತ್ರದಲ್ಲಿ ಜಠಾಧಾರಿ ದೈವದ ಮಹಿಮೆ ನಡೆಯುತ್ತದೆ. ಅದು ಸುಮಾರು ಮಧ್ಯರಾತ್ರಿ ಕಳೆದು 2 ಗಂಟೆಯ ಸಮಯಕ್ಕೆ ಜಟಾಧಾರಿ ದೈವದ ಮಹಿಮೆ ಆರಂಭಗೊಳ್ಳುತ್ತದೆ. ಮರುದಿವಸ ಅಂದರೆ ನವೆಂಬರ್ 10ರಂದು ಬೆಳಿಗ್ಗೆ ಶ್ರೀ ಧೂಮಾವತಿ ದೈವದ ನೇಮೋತ್ಸವ ನಡೆದು ಅಪರಾಹ್ನ ವ್ಯಾಘ್ರ ಚಾಮುಂಡಿ ರಾಜನ್ ದೈವ ಹುಲಿಭೂತ ನೇಮೋತ್ಸವ ನಡೆಯುತ್ತದೆ. ಇವೆಲ್ಲದರ ಜೊತೆಗೆ ವರ್ಷಾವಧಿ ಉತ್ಸವ ಸಂಪನ್ನಗೊಳ್ಳಲಿಕ್ಕಿದೆ. ಆಗಮಿಸುವಂತಹ ಎಲ್ಲ ಭಕ್ತರಿಗೂ ಕೂಡ ನಿತ್ಯ ಅನ್ನಪ್ರಸಾದದ ವಿತರಣೆಯೂ ಕೂಡ ಆಗ್ತಾ ಇದೆ. ಬೆಟ್ಟಂಪಾಡಿಯ ಕ್ಷೇತ್ರ 2 ಜಾತ್ರೆಗಳಿಗೆ ವಿಶೇಷತೆಯನ್ನು ಹೊಂದಿರುವಂತಹ ಕ್ಷೇತ್ರ. ದೀಪಾವಳಿಯ ಬಳಿಕ ಆರಂಭವಾಗುವಂತಹ ಮೊದಲ ಜಾತ್ರಾ ಮಹೋತ್ಸವ ಅದು ಬೆಟ್ಟಂಪಾಡಿಯಲ್ಲಿ, ಕೊನೆಯ ಪತ್ತನಾಜೆಯ ಜಾತ್ರಾ ಮಹೋತ್ಸವವು ಕೂಡ ಇಲ್ಲಿ ನಡೆಯುತ್ತಿರುವುದು ಬಹಳ ವಿಶೇಷ. ವರ್ಷಾವಧಿ ಉತ್ಸವಗಳಲ್ಲದೆ ಶ್ರೀ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಫೆಬ್ರವರಿ 22ರಂದು ಪ್ರತಿಷ್ಠಾ ಮಹೋತ್ಸವವು ಕೂಡ ನಡೆಯುತ್ತದೆ. ಅದರ ಜೊತೆಗೆ 10 ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ದೇವಳದಲ್ಲಿ ನಡೆಯುತ್ತಾ ಇದೆ. ನಾಗರ ಪಂಚಮಿ, ಅದರ ಜೊತೆಗೆ
ಒಂದು 2 ವರ್ಷಗಳಿಂದ ಈಚೆಗೆ ಈ ಗ್ರಾಮೀಣ ಭಾಗದಲ್ಲಿಯೂ ಕೂಡ ಚಳಿಗಾಲದ ಆ ಸಮಯದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸುಮಾರು 500ಕ್ಕಿಂತ ಹೆಚ್ಚು ಭಕ್ತರು ಪ್ರತಿನಿತ್ಯ ಭಾಗವಹಿಸುವಂತಹ ವಿಶೇಷವಾದಂತಹ ಪೂಜೆ, ಧನುಮಾಸದ ವಿಶೇಷ ಪೂಜೆ ಈ ಕ್ಷೇತ್ರದಲ್ಲಿ ನಡೆಯುತ್ತಾ ಇದೆ. ಅದರ ಜೊತೆಗೆ ಪ್ರತಿ ವರ್ಷ ವರುಣನ ಒಂದು ಕೃಪೆಗಾಗಿ ಕೂಡ ಸಿಯಾಳಾಭಿಷೇಕ, ರುದ್ರಾಧ್ಯಾಯಿಗಳಿಂದ ರುದ್ರಪಾರಾಯಣ, ಸೋಣ ತಿಂಗಳ ಶನಿವಾರ ಪೂಜೆ, ಸೋಣ ತಿಂಗಳಲ್ಲಿ ಶ್ರೀ ಜಟಾಧಾರಿಗೆ ಮಹಿಮೆ, ಆಯುಧ ಪೂಜೆ, ಬಲೇಂದ್ರ ಪೂಜೆ, ವಿಶ್ವ ಸಂಕ್ರಮಣ, ಹೀಗೆ ಧಾರ್ಮಿಕವಾದಂತಹ ಕಾರ್ಯಚಟುವಟಿಕೆಗಳ ಜೊತೆಗೂಡಿ ಇಲ್ಲಿರುವಂತಹ ಅನೇಕ ಸಂಘ ಸಂಸ್ಥೆಗಳ ಮುಖಾಂತರ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ, ಶ್ರೀ ಮಹಾಲಿಂಗೇಶ್ವರ ಭಜನಾ ಸಂಘ, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ, ಕಟೀಲು ಶ್ರೀ ಬಯಲಾಟ ಸೇವಾ ಸಮಿತಿ, ನವರಾತ್ರಿಯ ದುರ್ಗಾ ಪೂಜೆಯ ಸಮಿತಿ, ವರಮಹಾಲಕ್ಷ್ಮಿ ವ್ರತ ಪೂಜಾ ಸಮಿತಿ, ಹೀಗೆ 10 ಹಲವು ಕಾರ್ಯಕ್ರಮಗಳು ಏನು ಹಿಂದೂ ಧರ್ಮದ ಒಂದು ಪಂಚಾಂಗದಲ್ಲಿ ಹೇಳಿರುವ ಹಾಗೆ ಅನೇಕ ಉತ್ಸವಗಳು, ಅನೇಕ ಧಾರ್ಮಿಕ ಆಚರಣೆಗಳು ವರ್ಷದ ಪ್ರತಿ ತಿಂಗಳು ನಡೆಯುತ್ತದೆ. ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಶ್ರೀ ಬೆಟ್ಟಂಪಾಡಿ ಮಹಾಲಿಂಗೇಶ್ವರನ ಸನ್ನಿಧಿ ಎಲ್ಲದಕ್ಕೂ ಸಾಕ್ಷಿಯಾಗಿದೆ. ಅದರ ಜೊತೆಗೂಡಿ ಶ್ರೀ ದೇಗುಲದಲ್ಲಿ ಹಿಂದೂ ಸಮಾಜದಲ್ಲಿ ಎಳೆಯ ವಯಸ್ಸಿನಿಂದಲೇ ಧಾರ್ಮಿಕವಾದಂತಹ ಜಾಗೃತಿ, ಧರ್ಮ ಜಾಗೃತಿ ಮೂಡಬೇಕು, ಮಕ್ಕಳಲ್ಲಿ ಸಂಸ್ಕಾರಯುತವಾದಂತಹ ಜೀವನ ಆರಂಭವಾಗಬೇಕು ಎನ್ನುವಂತಹ ಸದಾಶಯವನ್ನು ಇಟ್ಟುಕೊಂಡು ಗುರುಕುಲ ಮಾದರಿಯಲ್ಲಿ ಪ್ರತಿ ಆದಿತ್ಯವಾರ ಯೋಗಾಭ್ಯಾಸ ಸಹಿತ ಧಾರ್ಮಿಕ ಶಿಕ್ಷಣವನ್ನು ಕೂಡ ನೀಡಲಾಗ್ತಾ ಇದೆ. ಆದರಣೀಯ ವೀಕ್ಷಕರೇ, 2013ನೇ ಇಸವಿಯಲ್ಲಿ ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವರ ಸಾನ್ನಿಧ್ಯ ನವೀಕರಣಗೊಂಡು ಪುನಃ ಪ್ರತಿಷ್ಠಾಪನಾ ಬ್ರಹ್ಮಕಲಶೋತ್ಸವ ನಡೆದಂತಹ ಒಂದು ಕ್ಷಣ. ಅತ್ಯಂತ ಐತಿಹಾಸಿಕವಾಗಿ ಮಾದರಿಯಾಗಿ ನಡೆದಿರತಕ್ಕಂತಹ ಒಂದು ಕಾರ್ಯಕ್ರಮ. ಉದ್ಯಮಿಗಳಾಗಿರುವಂತಹ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿಯವರ ನೇತೃತ್ವದಲ್ಲಿ ಈ ಒಂದು ಬ್ರಹ್ಮಕಲಶೋತ್ಸವ ಕೂಡ ನಡೆದಿದೆ. ಅದರ ಬಳಿಕ ಇದೀಗ 2ನೇ ಹಂತದ ಅಭಿವೃದ್ಧಿ ಕಾಮಗಾರಿಗಳು ಕೂಡ ಕ್ಷೇತ್ರದಲ್ಲಿ ನಡೆಯುತ್ತಾ ಇದೆ. ಈಗಾಗಲೇ ಅಕ್ಷಯ ಪಾಕಶಾಲೆ ಶಿವಾರ್ಪಣೆಗೊಂಡು ಆ ಮೂಲಕ ಬರುವಂತಹ ಸಾವಿರಾರು ಭಕ್ತಾಭಿಮಾನಿಗಳಿಗೆ ಅನ್ನಪ್ರಸಾದವನ್ನು ತಯಾರು ಮಾಡುವಂತಹ ಪಾಕಶಾಲೆ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿದೆ. ಇದೀಗ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀದೇವರ ದೇವಳದ ಸಾನ್ನಿಧ್ಯದಲ್ಲಿ ಸುಸಜ್ಜಿತವಾದಂತಹ ಒಂದು ಸಭಾಂಗಣ, ಅನ್ನಛತ್ರದ ಒಂದು ಕಾಮಗಾರಿ ನಿರ್ಮಾಣ ಹಂತದಲ್ಲಿದೆ. ಅನೇಕ ಊರ ಪರವೂರ ಭಕ್ತರು ಕೂಡ ಈ ಒಂದು ಅನ್ನಛತ್ರ, ಸಭಾಂಗಣ, ಈ ಒಂದು ಕಲ್ಯಾಣ ಮಂಟಪದ ಒಂದು ನಿರ್ಮಾಣ ಕಾಮಗಾರಿಯಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡು ದೇಣಿಗೆಗಳ ಮಹಾಪರ್ವವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಕ್ಷೇತ್ರದ ಮುಂಭಾಗದಲ್ಲಿರುವಂತಹ ಕಲ್ಯಾಣಿಯನ್ನು, ಶ್ರೀದೇವರ ಕೆರೆ ಉತ್ಸವ ನಡೆಯುವಂತಹ ಒಂದು ಕಲ್ಯಾಣಿಯನ್ನು ಇನ್ನೂ ವಿಸ್ತೃತವಾಗಿ ಅಭಿವೃದ್ಧಿಗೊಳಿಸಿ ಸುಂದರವೂ ಆಕರ್ಷಣೀಯವಾದಂತಹ ರೀತಿಯಲ್ಲಿ ಅದನ್ನು ನಿರ್ಮಿಸುವಂತಹ ಯೋಜನೆಯನ್ನು ಕೂಡ ದೇವಳದ ಆಡಳಿತ ಸಮಿತಿ, ಅಭಿವೃದ್ಧಿ ಸಮಿತಿ ಇಟ್ಟುಕೊಂಡಿದೆ. ದೇವಳದ ಆನುವಂಶಿಕ ಆಡಳಿತ ಮುಕ್ತೇಸರಾದ ವಿನೋದ್ ಕುಮಾರ್ ಬಲ್ಲಾಳ್, ಮುಕ್ತೇಸರಾಗಿರುವ ವಿನೋದ್ ಕುಮಾರ್ ರೈ ಗುತ್ತು, ಹಾಗೆ ಆಡಳಿತ ಸಮಿತಿಯವರು, ಮನೆತನದವರು, ಅಭಿವೃದ್ಧಿ ಸಮಿತಿಯವರು, ಊರ ಪರವೂರ ಭಕ್ತರು, 10 ಸಂಸ್ಥೆಗಳು ಸೇರಿಕೊಂಡು ಕ್ಷೇತ್ರದ ಸಾನ್ನಿಧ್ಯ ವೃದ್ಧಿಗೆ ಹಾಗೂ ಅನುಕೂಲಕರವಾದಂತಹ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಂದಡಿ ಇಟ್ಟಿದ್ದಾರೆ.
ಶ್ರೀದೇವರ ಭೂತಬಲಿ ನಡೆಯುತ್ತಾ ಇದೆ. ಭೂತಬಲಿ ಉತ್ಸವ ಇವು ನಡೆದ ನಂತರ ಶ್ರೀದೇವರ ಕಟ್ಟೆ ಪೂಜೆ ನಡೆಯುತ್ತದೆ ವಸಂತ ಕಟ್ಟೆಯಲ್ಲಿ. ವಸಂತ ಕಟ್ಟೆಯಲ್ಲಿ ಕಟ್ಟೆ ಪೂಜೆಯನ್ನು ಸ್ವೀಕರಿಸಿದ ಬಳಿಕ ದೇವರದಿಂದ ಹೊರಟು ಹೊರಭಾಗದಲ್ಲಿ ರಾಜಬೀದಿಯಲ್ಲಿ ಸಾಗಿ ಭಕ್ತಾಭಿಮಾನಿಗಳಿಂದ ಕಟ್ಟೆ ಪೂಜೆಯನ್ನು ಸ್ವೀಕರಿಸುತ್ತಾ ತೆರಳುತ್ತಾರೆ. ಬಹುಶಃ ಈ ಕಟ್ಟೆ ಪೂಜೆ ಎನ್ನುವಂಥದ್ದಕ್ಕೂ ಕೂಡ ಅತ್ಯಂತ ಅರ್ಥ ಇದೆ. ದೇವರಿಂದ ಹೊರಟು ಸಾಗಬೇಕಾದ್ರೆ ಆಯಾಸವನ್ನು ಪರಿಹರಿಸಿಕೊಳ್ಳಲು ದೇವರು ಕುಳಿತುಕೊಳ್ಳಬೇಕಾಗುತ್ತದೆ. ಅದೇ ರೀತಿ ರಾಜಬೀದಿಯಲ್ಲಿ ಸಾಗುವಾಗ ಭಕ್ತಾಭಿಮಾನಿಗಳು ಬರುವಂತಹ ದೇವರನ್ನು ಎದುರುಗೊಳ್ಳೋದಾಗ ಅವರನ್ನು ಕುಳ್ಳಿರಿಸಿ ಅವರನ್ನು ಬರಮಾಡಿಕೊಂಡು ಅತ್ಯಂತ ಸುವಸ್ತುಗಳನ್ನಿಟ್ಟು ಬರಮಾಡಿಕೊಂಡು ದೇವರನ್ನು ಪೂಜಿಸುವಂತಹ ಒಂದು ಕ್ಷಣ ಅದು ಕಟ್ಟೆ ಪೂಜೆ ಮಹೋತ್ಸವ. ಭಕ್ತರ ಮನೆಗೆ ಮಹಾಲಿಂಗೇಶ್ವರ ದೇವರು ಹೋಗುವಂತಹ ಕ್ಷಣ, ಮನೆಗೆ ತೆರಳಿ ದೇವರು ಆ ಕಟ್ಟೆ ಪೂಜೆಯನ್ನು ಸ್ವೀಕರಿಸುವಂತಹ ಒಂದು ಕ್ಷಣ ಅದು ಕಟ್ಟೆ ಪೂಜೆ ಮಹೋತ್ಸವ. ಕಟ್ಟೆ ಪೂಜೆ ಮಾತ್ರವಲ್ಲದೆ ಅಲ್ಲಲ್ಲಿ ಭಕ್ತಾಭಿಮಾನಿಗಳು ತಳಿರು ತೋರಣಗಳಿಂದ ಶ್ರೀದೇವರನ್ನು ದೀಪಾರತಿ ಎತ್ತಿ ಬರಮಾಡಿಕೊಳ್ಳುವಂತಹ ಒಂದು ಕ್ಷಣ. ಸಾಗುತ್ತಾ ಕಟ್ಟೆ ಪೂಜೆಯನ್ನು ಸ್ವೀಕರಿಸಿ ಕೊನೆಗೆ ಬಿಲ್ವಗಿರಿಯನ್ನು ಪ್ರವೇಶಿಸುತ್ತಾರೆ ದೇವರು. ಬಿಲ್ವಗಿರಿಯ ಆ ಕಟ್ಟೆಯಲ್ಲಿ ಶ್ರೀದೇವರಿಗೆ ಪೂಜೆ ನಡೆಯುತ್ತದೆ. ಆ ಒಂದು ವಿಶೇಷವಾದಂತಹ ಬೆಡಿ ಪ್ರದರ್ಶನವನ್ನು ಕೂಡ ಶ್ರೀದೇವರು ಅಲ್ಲಿಂದ ನೋಡ್ತಾರೆ. ಬೆಡಿ ಪ್ರದರ್ಶನವಾದ ಬಳಿಕ ಮತ್ತೆ ದೇವರು ದೇವಳಕ್ಕೆ ಹಿಂದಿರುಗುತ್ತಾರೆ. ದೇವಳದ ಮುಂಭಾಗದಲ್ಲಿರುವಂತಹ ಕಲ್ಯಾಣಿಯಲ್ಲಿ ಕೆರೆ ಉತ್ಸವ ನಡೆಯುತ್ತದೆ. ಕೆರೆ ಆಯನ ನಡೆದು ಬಳಿಕ ದೇವರು ದೇವಳದ ಒಳಾಂಗಣವನ್ನು ಪ್ರವೇಶಿಸಿ ವಿಶ್ರಾಂತಿಗೆ ಹೋಗ್ತಾರೆ. ನಾಳೆಯ ದಿನ ಶ್ರೀದೇವರ ದರ್ಶನ ಬಲಿ, ಬಟ್ಟಲು ಕಾಣಿಕೆ, ರಾಜಾಂಗಣದಲ್ಲಿ ನೆರೆದವರಿಗೆ ಪ್ರಸಾದ ವಿತರಣೆ ನಡೆಯಲಿಕ್ಕಿದೆ.
भूषिता सामवेद प्रिया सामवेद सेवां अवधारय भीम भीम स्वरूपाय कामवत्व विलेपन राम नाम महाप्रिया कामितार्थ वरप्रदा रामध्यान प्रिया रामध्यान देवं अवधारय रामाय रामभद्राय रामचन्द्राय वेदसे रघुनाथाय नाथाय सीताय पतये नमः अष्टमूर्ति शिवन्तानु अष्टादि पूर्ण विग्रह कष्टदारिद्र्य नाशाय अष्टभाग्य प्रदायक अष्टक प्रिया अष्टक सेवा अवधारय गंगाधर जगत्कर्ता गांगेय जनकेश्वर लिंगेशादि गुणाधीश लिंगलाक्ष कृपाकर संगीत प्रिया संगीत सेवा अवधारय Thank you.
सर्ववाद्यप्रिय सर्ववाद्यसेवाम् अवधारय। अंतकारी लोकेश शांतेश राजशेखर दत्ति धर्मामर देवा यंत्रवाहक जगत्पते मंत्राक्षर प्रिय मंत्राक्ष देवा अवधारय। मंगलम श्री महादेव मंगलम भक्तवत्सल मंगलम देवदेवेश मंगलम सुशोध्वज। ओम श्री महालिंगेश्वराय नमः। ओम स्वस्ति।
Gracias.
बीच आता जाने पड़ा പിള്ളേർന്ന് ಗೊತ್ತಾರ್ನ ಏನು ನಾಮನಕ್ಕೆ ಹಾಕಲಿ ಮಂತ್ರಿಗಳ ಕೋಣೆಯಲ್ಲಿ ಉಂಟು ಇದಾಗುವುದಿಲ್ಲ ಎಲ್ಲಿ ಉಂಟು
മരുമകൻ്റെ
ಸ್ಟಾರ್ಟಿಂಗ್ ಪ್ರಸಾದ ಒಜ್ಜಾಟೆ ಬಂಡ ಪ್ರಸಾದ ಒಜ್ಜಾಟೆ ಬಂಡ
महालिंगेश्वर पूजा करने भगवान मंगल मूर्ति
ಅಲ್ಲಿ ಯಾರಿಗೆ ಅದು ಎಲ್ಲ ವಾದ್ಯವರೆಲ್ಲ ಬನ್ನಿ ಹೋಗಿ ಪ್ರಸಾದಕ್ಕೆ ಹೋಗಿ
ಇನ್ನೊಂದು ಬೇಕಾದ್ರೆ ತೊಟ್ಟ ಅಪ್ಪು ಅಪ್ಪು
ಅಪ್ಪೋ ಚೇಂಜ್ ಕರು ಒಪ್ಪಣ್ಣ ಕೊಯ್ವಂಗೆ ಒಪ್ಪಣ್ಣ ಮಹಾಲಿಂಗೇಶ್ವರ ನಾನು ಹೋಗ್ತೇನೆ ಆಯ್ತು ಅಪ್ಪ ಕೊಟ್ಟಿದ್ದಾರೆ ತಂದು ಕೊಟ್ಟಿದ್ದೀರಲ್ಲ ನಾನು ಹೋಗ್ತೇನೆ
ಕೊಡು ಕೊಡು ಪ್ರಸಾದಕ್ಕೆ ಬನ್ನಿ.
ಗಣ್ಣ Nada. Ini kamel lah. Ikan, nah itu sudah keruh.
കേട്ടുണ്ടാ അതിലെ
ಮೊಬೈಲ್ ಅದ
എന്നെ പണ്ടേ എന്നെ വന്നേ
ಚಂದ್ರನ ಅಂದೆ ಅಲ್ಪ ಏನಂಡೆ ನಿಜ ನಡತನ ನಷ್ಟ ಇಜ್ಜಂಡೆ ನಾನು ಸರ್ತಿ ನಡತಲ್ಲ ಉಳಿದು ಸೂರು ನಡಪದ ರಾತ್ರಿ ಲೈನ್ ಉಂಟು ಆಡೇ ಉಂಟು ನಾವು ಎತ್ತು ನಡೆ ಇತ್ತು
ആ ആ వచ్చునా ఏది బైక్ వస్తుంది
by USC Drive.